ಎಲ್ರಿಗೂ ನಮಸ್ಕಾರ. ಕನ್ನಡ ವಿಲೇಜ್ ಕುಕ್ಕಿಂಗ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಬಟನ್ ಒತ್ತಿ ಒಂದು ಲೈಕ್ ಕೊಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿ. ಇವತ್ತು ನೀವು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಕುಕ್ಕರ್ಗೆ ಒಂದು ಚೊಂಬು ನೀರು ಹಾಕೋ, ಸ್ವಲ್ಪ ನೀರು ಹಾಕೋತೀನಿ. ಒಂದು ಚೊಂಬು ಇದಕ್ಕೆ ಅವರೆಕಾಳು ಬಿಡಿಸಿಟ್ಕೊಂಡಿರೋದನ್ನ ಹಾಕೋತಾಯಿದ್ದೀನಿ. ಎಲ್ಲ ಹಾಕೊಂಡೈತೆ ಅವರೆಕಾಳು. ಇದಕ್ಕೆ 15-20 ಹಸಿಮೆಣಸಿನಕಾಯಿ ಎಲ್ಲ ಪೊಣಿಸ್ಕೊಂಡಿದ್ದೀನಿ. ಅದು ನೀವು ಈ ಥರ ಪೊಣಿಸ್ಕೊಳ್ಳಿ. ಟೊಮೊಟೊ ಹಾಕೋತೀನಿ. 2 ಟೊಮೊಟೊ ಹಾಕೊಂಡಿದ್ದೀನಿ. ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಒಂದು 3 ಕೂಗಿದ್ರೆ ಅವರೆಕಾಳು ಎಲ್ಲ ಬೆಂದಿರುತ್ತೆ. ಕೂಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡೋಣ ನೋಡಿ, ಎಲ್ಲ ಬೆಂದಿದೆ. ಇದನ್ನು ಒಂದು ಪ್ಲೇಟ್ಗೆ ಟೊಮೊಟೊ ಮತ್ತು ಮೆಣಸಿನಕಾಯಿ, 2 ಟೊಮೊಟೊ ಹಾಕೊಂಡಿದ್ನಲ್ಲ, 2 ಎತ್ತಾಕೋತೀನಿ. ಮತ್ತು ಮೆಣಸಿನ್ಕಾಯಿನೂ ಎತ್ತಾಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೋಡಿದ್ರಾ? ಇದು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಗಲಿ. ಇದು ಸ್ವಲ್ಪ ಆರಿದ್ಮೇಲೆ ಒಂದು ಮಿಕ್ಸಿಗೆ ಹಾಕೊಂಡು ರುಬ್ಬ. ಈಗ ಮಿಕ್ಸಿ ಜಾರ್ಗೆ ಮೆಣಸಿನಕಾಯಿಗೆ 2 ಟೊಮೊಟೊ, ಅವರೆಕಾಳು ಜೊತೆಗೆ ಆ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೋತೀನಿ. ಒಂದು ಹೆಬ್ಬೆಟ್ಟು ಗಾತ್ರ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಒಂದು ಹೆಬ್ಬೆಳೆ ಗಾತ್ರ ಹುಣಸೆಹಣ್ಣು ಹಾಕೋತೀನಿ. ಒಂದು 15-20 ಕಾಳು ಮೆಣಸು ಹಾಕೋತೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ. ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಮಾಡಿ ನುಣ್ಣಗೆ ರುಬ್ಕೊಳ್ಳೋಣ. ರೆಡಿ ಆಯಿತು ಖಾರ. ನೋಡಿ ಎಷ್ಟು ನುಣ್ಣಗಾಗಿದೆ ಖಾರ. ಏನು ಸಖತ್ತಾಗಿದೆ ಹಸಿಮೆಣಸಿನಕಾಯಿ ಚಟ್ನಿ. ನೋಡಿ ಆಯಿತಾ? ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ತೀನಿ. ದಪ್ಪು ಗೆಡ್ಡೆ. ಇದಕ್ಕೆ ಒಂದು 4-5 ಒಣಮೆಣಸಿನ್ಕಾಯಿ ಮುರ್ಕೊಂಡಿದೆ, ಅದನ್ನ ಹಾಕೋತಾ ಇದ್ದೀನಿ. ಸಣ್ಣಗೆ ಮುರ್ಕೊಂಡು ಮೆಣಸಿನ್ಕಾಯಿ 3 ಭಾಗ ಮಾಡ್ಕೊಂಡ್ರೆ ಆಯಿತು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಈರುಳ್ಳಿ ಜೊತೆಗೆ ಕಾಯಿ ತುರಿ ಹಾಕೋತಾ ಇದ್ದೀನಿ. ಕಾಯಿ ತುರಿ ಜೊತೆಗೆ ಒಂದು ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಬೇಡ, ಒಂದು 1/4 ಸ್ಪೂನ್ ಉಪ್ಪು. ಈರುಳ್ಳಿ ಅಷ್ಟು ಮಾತ್ರ ಉಪ್ಪು ಹಿಡೀಲಿ ಅಂತ. ಆಮೇಲೆ ಅವರೆಕಾಳನ್ನ ಬಸ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು 3-4 ನಿಮಿಷ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಒಂದು ತಟ್ಟೆಗೆ ಒಂದು ಮುದ್ದೆ ಇಟ್ಬಿಟ್ಟು ಉಪ್ಸಾರು ಹಾಕ್ಕೊಂಡು, ನೋಡಿ 2 ಸೌಟು ಉಪ್ಸಾರು ಹಾಕೊಬಿಟ್ಟು ಅದ್ರ ಜೊತೆಗೆ ಈ ಅವರೆಕಾಳು ನೀಟಾಗಿ ಹುರ್ಕೊಂಡಿದ್ನಲ್ಲ ಆ ಪಲ್ಯ ಮಡಿಕೊಂಡು ಪಕ್ಕದಲ್ಲಿ ಉಪ್ಸಾರು, ಖಾರ, ಹಸಿಮೆಣಸಿನ್ಕಾಯಿದು ಹಾಕ್ಕೊಂಡು ಕಲಿಸ್ಬಿಟ್ಟು ತುತ್ತು ಮಾಡಿ ನುಂಗ್ತಾ ಇರೋದೇ ಅಷ್ಟೇ.